ಸರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಅಮಿತ್ ಶಾ ಅವರ ವಿರುದ್ಧ ಸಾಯ್ಬನ್ನ ಕಾಯ್ದಿದ್ದಾರೆ. ಸಿದ್ದರಾಮಯ್ಯನವರ ಮಗ ಅನ್ನೋ ಕಾರಣಕ್ಕೋಸ್ಕರ ಯತೀಂದ್ರ ಅವರು ರಾಷ್ಟ್ರ ನಾಯಕರ ಬಗ್ಗೆ ಮಾತಾಡ್ಬಿಟ್ರೆ ನಾನು ದೊಡ್ಡ ವ್ಯಕ್ತಿ ಆಗೋತೀನಿ, ನಾನು ಬಹಳ ಬೆಲೆ ಬರುತ್ತೆ ದೊಡ್ಡ ವ್ಯಕ್ತಿಗಳನ್ನ ಟೀಕೆ ಮಾಡಿದ್ರೆ ಅಂತ ಒಂದು ರೀತಿ ಉಚ್ಚಾಪಟ್ಟೆ, ಹತಾಶ ಮನೋಭಾವ, ಬುದ್ಧಿ ಭ್ರಮಣೆ, ಇಮ್ಮೆಚುರಿಟಿ ಅಂದ್ರೆ ಅವ್ರಿಗೆ ಜ್ಞಾನ ಕಡಿಮೆ, ಯಾರ ಬಗ್ಗೆ ಮಾತಾಡಬೇಕು, ಯಾರ ಬಗ್ಗೆ ನಾನು ಟೀಕೆ ಮಾಡ್ಬೋದು ಅಂತ ಆ ಲೆವೆಲ್ಲೂ ಇಲ್ದಂತ ವ್ಯಕ್ತಿ ಅವರು. ಅಮಿತ್ ಶಾ ಈ ದೇಶದ ಗೃಹ ಸಚಿವರಾಗಿ ಕೆಲಸ ಮಾಡ್ತಾ ಇರೋರು. ಅಲ್ಲಿನ ಮೈಸೂರಿನ ರಾಜಕಾರಣದ ಬಗ್ಗೆ ಅಲ್ಲಿ ಟೀಕೆ ಮಾಡಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಮಾಡಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಕೊಡ್ತಾರೆ. ಅದನ್ನ ಬಿಟ್ಬಿಟ್ಟು ಡೆಲ್ಲಿ ಬಗ್ಗೆ ಮಾತಾಡುವಂಥದ್ದು ಇದೊಂಥರ ಬುದ್ಧಿ ಭ್ರಮಣೆಯಾಗಿ ಮಾಡ್ತಾ ಇದ್ದಾರೆ. ಇಂಥ ಹೇಳಿಕೆಗಳು ಕಾಂಗ್ರೆಸ್ ಅವರು ನಿರಂತರವಾಗಿ, ಹಿಂದೆ ಮೋದಿ ಬಗ್ಗೆ ಚಾಯ್ವಾಲಾ ಅಂತ ಹೇಳಿದ್ರು, ಮೋದಿ ಅವ್ರನ್ನ ಟೀಕೆ ಮಾಡಿದ್ರು, ಮೋದಿ ಕುಟುಂಬದ ಬಗ್ಗೆ ಮಾತಾಡಿದ್ರು, ಅದೆಲ್ಲ ಅವ್ರಿಗೆ ರಿವರ್ಸ್ ಆಗಿದೆ. ಸಿದ್ದರಾಮಯ್ಯನವ್ರ ಮಗ ಅಂತೇಳಿ ಈ ತರ ದುರಾಂಕಾರದ ಬಾಲಿಶ ಹೇಳಿಕೆ, ಕೊಬ್ಬಿನ ದುರಾಂಕಾರ, ಕೊಬ್ಬಿದ ಹೇಳಿಕೆಯನ್ನ ಕೊಡುವಂಥದ್ದು ಇದು ಕಾಂಗ್ರೆಸ್ಸಿನ DNA ಯಲ್ಲೇ ಬಂದ್ಬಿಟ್ಟಿದೆ. ಈಗಾಗಲೇ ರಾಹುಲ್ ಗಾಂಧಿ ಜೈಲು ಅನುಭವಿಸುವಂಥದ್ಕೆ ಜೈಲ್ ಕಟ್ಕಡೆಯಲ್ಲಿ ಇದ್ದಾರೆ. ಮತ್ತೆ ಎಲ್ಲರೂ ಇದೇ ತರ ಮಾಡ್ತಾ ಇದ್ರೆ ಮುಂದೊಂದು ದಿನ ಇವ್ರಿಗೂ ಜೈಲೇ ಗತಿ ಆಗ್ತೈತಿ. ಇವ್ರು ಅದಕ್ಕೆ ಎಚ್ಚರಿಕೆ, ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು, ಯಾವ ಲೆವೆಲಲ್ಲಿ ಮಾತಾಡಬೇಕು ಅನ್ನೋದನ್ನ ಕಲಿತು ಮಾತಾಡೋ ಅಂಥದ್ದು ಒಳ್ಳೇದು. ಈ ಹೇಳಿಕೆಯನ್ನ ನಾನು ಖಂಡಿಸ್ತೀನಿ. 100% ಅವ್ರ ಬಗ್ಗೆ ಬಿಜೆಪಿ ದೂರನ್ನ ದಾಖಲು ಮಾಡ್ತೈತೆ. ಗೃಹ ಸಚಿವರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರೋದನ್ನ ದೂರನ್ನ ದಾಖಲೆ ಮಾಡ್ತೈತೆ.